ಅಂತರ್ಮುಖ ವೃತ್ತಿಯೊಳಗೆ ಬಹಿರ್ಮುಖ ವೃತ್ತಿಯೊಳಗೆ ವೈರಾಗ್ಯವನ್ನು ಹೊಂದಿ ಅಂತರ್ಮುಖ ವೃತ್ತಿಯೊಳಗೆ ಆನಂದದ ಅನುಭವ ಮಾಡ್ಕೊಳೋ ಅದು ಧೀರರ ಕೆಲಸ ಅಂದಾರ. ಏನ್ ನಾವು ಹೇಳ್ತೇವಿ ಕೇಳ್ತೇವಿ ಮತ್ತು ಹೊರಮುಖ ಒಳಮುಖ ಆಗತ್ತೇವಿಲ್ಲ. ಯಾರದ್ರ ಒಳಗ ಅಂತರಂಗದಲ್ಲಿ ಇದನ್ನ ಅನುಭವ ತಗೊಳಕ್ ಪ್ರಯತ್ನ ಮಾಡೋದಿರಿ. ಬಿಡು ಬಿಡು ಪುರುಷತ್ಲೆ ಹೊರಗಣಿಕೆ ಹುಚ್ಚಾಳ ಮತ್ತು ಅದೇ ಹೆಸರಿನಾಗ ಇರ್ತೇವ್ ನಾವು. ಅದ್ರಾಗೈತಿ ಇದ್ರಾಗೈತಿ ನಾವು ಅದೇ ನೆನವನ್ಯಾಗದಿಲ್ಲ. ಜೀವನ ಎಲ್ಲ ಶರೀರ ಹೋಗೋ ಮುಟ ಬರೇ ಅದ್ರಾಗ ಕಾಲ್ಪಸ ಸುಮ್ಮನೆ ವೇಳೆ ಕಳೆದಿಲ್ಲ ಇಲ್ಲದಲ್ಲಿ ಹುಡುಕಿ ವ್ಯರ್ಥ ಅವಶ್ಯ ಕಳೆದಿಲ್ಲ. ಇದ್ದ ಅದನ್ನ ಲಾಭ ನಿನ್ನೊಳಗೈತೆ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅಂತರ್ಮುಖ ವೃತ್ತಿ ಒಳಗೆ ಅದನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಎಲ್ಲೋ ಒಬ್ಬ ಪುಣ್ಯ ಇದ್ರೆ ಬರ್ತದ ಒಳಗೆ ನೋಡ್ಕೊಳಕ್ ಇದ್ದದ್ರಲ್ಲಿ ನೋಡಿ ಲಕ್ಷ ಕೊಡಕ್. ಪಾಪ ಇಲ್ಲದ್ರ ಕಡೆ ಹೇಳ್ಕೊಂಡು ಹೋಗ್ತದ ಬಹಿರ್ಮುಖ ವೃತ್ತಿಗೆ ಒಳಗೆ ಹೋಗಕ್ ಕೊಡುದಿಲ್ಲ. ಇನ್ನ ಅದ್ರಾಗ ಆಯ್ತು ಇದ್ರಾಗ ಆಯ್ತು ನಮ್ಗೆ ಓಡುದು ಪುರ್ಸೊತ್ತಿಲ್ರಿ ನಮ್ಗೆ. ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ತನ್ನೊಳಗಿದ್ದದನ್ನ ತಾನು ನೋಡ್ಕೊಳಕ್ ಪುರ್ಸೊತ್ತಾಗೋದು. ಅದ ಇಲ್ಲದನ್ನ ಹುಡ್ಕಾಕ್ ಪುರ್ಸೊತ್ತಾಯ್ತು. ಹೌದು ಅದಲ್ಲ ಯಾವಾಗಲೂ ರೆಡಿ ಇದ್ದದ್ದು ತನ್ನೊಳಗೆ ಇದ್ದದನ್ನ ನೋಡ್ಕೊಳಕ್ ತನಗೆ ಪುರ್ಸೊತ್ತು ಸಿಗೋದು. ಹೇಳ್ತಾನ ಕೇಳ್ತಾನ ಮತ್ತು ಹೊರಗೆ ಹೋಗ್ತಾನ. ಹಿಂದಿನ ಸಂಸ್ಕಾರ ಬಲ ಹಂಗಾದ ಸೂಕ್ಷ್ಮ ಇದರ ರೀತಿ ಒಳಗೆ ನೀ ಹೊರಗೆ ಬಿಟ್ಟಿರಂದ್ರೆ ಒಳಗೆ ಬಿಟ್ಟಿರೋಲ್ಲ. ಅಂದಲ್ಲೇ ಇದು ಬಾಕಿ ಉಳ್ಬೇಕು ನೋಡ್ಪ ಅಂತ. ಎಲ್ಲೋ ಒಬ್ಬರು ಪುಣ್ಯಾತ್ಮರು ಎಲ್ಲೋ ಒಬ್ರು ಅದನ್ನೆಲ್ಲ ಹೊರಗಿಂದೆಲ್ಲ ಕಡೆಗಣಿಸಿನಿಂದ ತನ್ನೊಳಗತ ಆನಂದವನ್ನು ಕಂಡುಕೊಳ್ಳೋರು ಬಹಳ ದುರ್ಲಭ ಅಂತವ್ರು ಸಿಗುವುದು ಈ ಜಗತ್ತಿನೊಳಗೆ. ಒಂದು ಸುಳ್ಳು 1000 ಸಲ ಹೇಳಿದ ಕರೆ ಮಾಡ್ತಾವ ಅದಲ್ಲ. ಅದಿನ ಕರೆ ಇದ್ದದ್ದು ಕರೆ ಆಗುದಿಲ್ಲನ್ರಿ. ಅದಕ್ಕೆ ಪುನಃ ಪುನಃ ಸ್ವರೂಪದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅವ್ಯಾಹತವಾಗಿ ನಡಿಬೇಕು. ಯಾವಾಗಲೂ ಇದ ವಿಚಾರದೊಳಗೆ ಆ ವಿಚಾರಕ್ಕೆ ವಿಚಾರಣೆ ಮದ್ದು. ಆ ವಿಚಾರದಿಂದ ನಮಗೆ ಬಂಧನ ದುಃಖ ಆಗೈತಿ. ಈ ವಿಚಾರದಿಂದ ಅದನ್ನು ನಿವಾರಣೆ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ಪುನಃ ಪುನಃ ನಮ್ಮ ಬಗ್ಗೆ ಆತ್ಮಸು ವಿಚಾರವೇ ಕ್ರಿಯೇಸಿ ಅಂದರು. ಅದನ್ನು ನಾವು ಆ ವಿಚಾರವನ್ನ ಮಾಡ್ಕೋಬೇಕು. ಆದ ಪ್ರಯತ್ನದೊಳಗೆ ತೊಡಗು. ನಾವು ಮೊದಲು ಮಾಡ್ಕೊಳ್ಳುವಂಥ ಕೆಲಸ ಯಾವುದಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ಬಾಕಿ ಇದೆಲ್ಲ ಕೆಲಸ ಇದೆ ಕೆಲಸ. ನಿಜವಾಗಿ ಜೀವನವನ್ನು ಸಾಗಿಸಿ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಂದ್ರೆ ಅವನ ಯೋಗಿ ಒಬ್ಬ. ಅದಲ್ಲ ಹೊರಗೆ ಹುಡುಕವ್ರೆಲ್ಲರೂ ಯಾರು ವ್ಯರ್ಥ ವೇಳೆ ಕಳೀಲಿಕ್ಕೈತೀನಿ ಕೆಲಸ ಇಲ್ದಲ್ಲಿ ಹುಡುಕಿ. ಬಾಕಿದು ಏನಾದರೂ ಕೆಲಸ ಆಗೋದು ನೋಡ್ರಿ. ಇದು ಒಂದೇ ಇದಕ್ಕೆ ಉಪಾಯ. ನಿನ್ನೊಳಗಿದ್ದದ್ದು ನಿನ್ನೆ ನೋಡ್ಕೋದು. ಈ ಲಾಭ ನಿನ್ನಲ್ಲಿ ಐತೆ ಅನ್ನೋದನ್ನ ಕಂಡ್ಕೋದಲ್ಲ. ಅನ್ಯದ್ರಾಗ ಬಿಡದ ಅನ್ಯದ್ರಾಗ ಹುಡುಕೋದೆಲ್ಲ ವ್ಯರ್ಥನೆ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಆಗುದಿಲ್ಲ. ಈಗ ಬಂದೈತಿ ಮನುಷ್ಯನ ಜನ್ಮ ಅನುಕೂಲ ಐತಿ ದೌಡ್ ಮಾಡ್ಕೋ ಕೆಲಸ. ಮತ್ತೆ ಪುನಃ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಬರಸಿಲ್ಲ. ದೌಡ್ ಮಾಡ್ಕೋ. ಬ್ರಹ್ಮನಿಷ್ಠರ ಎಲ್ಲಿರ್ತಾರ ಅಲ್ಲಿ ಎಲ್ಲ ಕ್ಷೇತ್ರಗಳಿರ್ತಾವ. ಹೌದಿಲ್ಲ? ಪುಣ್ಯಕ್ಷೇತ್ರ ಎಲ್ಲ ಅಲ್ಲೇ. ಅಂಗುಷ್ಟ ಅಗ್ರ ವಕೀಲ ತೀರ್ಥ ನಮಿತ ಜನಾಂಗ. ಅಂಗುಷ್ಟದೊಳಗೆ ಎಲ್ಲ ಪುಣ್ಯಕ್ಷೇತ್ರಗಳಿರ್ತಾವ. ಎಲ್ಲ ಪುಣ್ಯಕ್ಷೇತ್ರಗಳು ಮಾಡಿದ ಫಲ ಅವರ ದರ್ಶನದಿಂದ ನಿನಗಾಗ್ತದೆ. ಶ್ರವಣ ಮಾಡುವುದಂದ್ರೆ ಏನಾದ್ರು ದೊಡ್ಡ ಸಾಧನ, ಲೋಕೋತ್ತರ ಸಾಧನ ಅಂದ್ರೆ ಅದಕ್ಕೆ
ಅದಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಸ್ವಲ್ಪ ಯಾಕಾಗೋಲ್ದಕ್ಕೆ ಇದರ ಅಧ್ಯಾತ್ಮದ ವಿಚಾರ ಏನದ ಬಹಳ ಲಾಭ ಕೊಡ್ತದೆ ನೋಡ್ರಿ. ನೀ ಅನಾತ್ಮ ವಿಚಾರದಾಗ ಕಾಲ ಕಳೆದದ್ದು ಏನೂ ಲಾಭ ಇಲ್ಲ, ವ್ಯರ್ಥ ಕಾಲ ಕಳೆದಂಗನೆ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನು ಮುಕ್ತಿ ಪಡೆಯದೆ ಮನುಜ ನೀನು. ನಿನ್ನ ನಿಜವನ್ನು ನೀ ನಂಬು. ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಪೀಡಾ ಕೊಡಬಾರ್ದು ಅನ್ನೋಂಗಿದ್ರೆ ಯಾವಾಗಲೂ ನಾವು ಯಾರಿದ್ದೀವಿ ಅನ್ನೋ ವಿಚಾರದಾಗ ತೊಡಗಬೇಕು ನೋಡ್ರಿ. ಆತ್ಮ ವಿಚಾರದಾಗ ನೀ ತೊಡಗಿದೆ ಅಂದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋ ಪ್ರಸಂಗನ ಬರೋದಿಲ್ಲಲ್ಲ, ಪುರುಷೋತ್ತ ಸಿಗೋಲ್ಲ ನಮ್ಗೆ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಇದನ್ನ ಬಿಟ್ಕೊಟ್ಟು ಇಲ್ಲದಕ್ಕಿಲ್ಲ ಮಾಡಕ್ ಹೋದೆ ಅಂದ್ರೆ ಪೀಡಾ ಕೊಡುವಂತ ಅಡ್ಡಿ ಆಡ್ತೀವಿ. ಹೌದಿಲ್ಲ? ಎದಕ್ಕೆ ಬೇಕಾಗೈತಿ ಅದು? ಹಾಲು ಬಾಣ ಉಂಡು ಹಾಸೋಯ್ಯ ನನ್ನ ಮಗಳ ಅಂದ್ರೆ ಕೈ ತಿರ್ಕೊಂತ ಸೌಳು ಬಾಯಿ ಹೋಗ್ಯಾನಂತಿದ್ಲು. ಹೋಗ ಎಳ್ಕೊಂಡು ಹೋಗ್ತಾನೆ ಅವನ ಅಂತ. ಹೌದಿಲ್ಲ? ದಿಮಾಕ್ ಮಾಡಕ್ ಹೋಗ್ಯಾನೆ. ನಿನ್ನೊಳಗಿದ್ದದ್ದು ನೀನು ನೋಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ಇನ್ನೊಬ್ರು ಅವ್ರಿಗೆ ಹೋಗೋ ಪ್ರಸಂಗನ ಬರ್ಲಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಅನ್ಯದ್ರಾಗ ಹುಡ್ಕಕ್ ಹೋಗ್ಯಾನ. ಎಲ್ಲ ಹುಡ್ಕೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದ ಅದನ್ನ ಅನುಭವ ಮಾಡ್ತಿಲ್ಲ. ಎಲ್ಲಾರು ಹೋಗಿದ್ದೆ ನಿದ್ದೆ ಮಾಡ್ಬೇಕಾರೆ? ಏನಾರು ಮಾಡಿದ್ದೇನೆ ಅಲ್ಲಿ? ಯಾವುದಾರ ಕರ್ಮ ಮಾಡಿದ್ದೇನೆ ಅಲ್ಲಿ? ಯಾವ್ದಾರ ಇಂದ್ರಿಯಗಳು ಬಳಕೆ ಮಾಡಿದ್ದೇನೆ? ಏನೂ ಇಲ್ಲಲ್ಲ. ಹೆಂಗಿದ್ದು ನೋಡು. ಹಂಗೆ ಎಚ್ಚರಿಕೆ ಒಳಗಿರ ಕಲಿಯೋ. ನಿನ್ನ ವಿಚಾರದೊಳಗೆ ನೀ ಇದ್ದೆ ಅಂದ್ರೆ ಮನುಷ್ಯನ ಬೆನ್ನ ಹತ್ತಿ ನೆರಳು ಹೆಂಗೆ ಬರ್ತದ ಹಂಗೆ ನಿನ್ನ ಬೆನ್ನ ಹತ್ತಿ ಎಲ್ಲ ವೇದಗಳು, ಉಪನಿಷತ್ತು, ಪುರಾಣ, ಬೈಬಲ್, ಕುರಾನ್ ಎಲ್ಲವೂ ನಿನ್ನ ಬೆನ್ನತ್ತಿ ನಾಯಿಯಂತೆ ನಿನ್ನ ಕಾಲು ನೆಕ್ಕುತ್ತ ತಾನ ಬೆನ್ನತ್ತು. ಅನುಭವದ ಬೆನ್ನು ಹತ್ತವು. ಅನುಭವದ ಬೆನ್ನ ಹತ್ತಿ ಬರ್ಲಿಕ್ಕೆ ಬಿದ್ದಾಡ್ಲಿಕ್ಕೆ ಇಲ್ಲ ಅಂದ್ರೆ ಒದ್ದಾಡ್ಲಿಕ್ಕೆ ಲೌಡ್ ಅಂತ. ಎಲ್ಲ ಶ್ರುತಿ ಸ್ಮೃತಿ ಪುರಾಣ ವೇದಗಳು ಉಪನಿಷತ್ತುಗಳು ನಿನ್ನ ಅನುಸರಿಸಿ ನಾವು ಯಾಕ್ರಿ ಅವು ಅದನ್ನು ಬೋಧ ಮಾಡ್ತಾವೆ. ಬೆನ್ನ ಹತ್ತಿ ತಾನ ನಾಯಿ ಹೆಂಗೆ ಬರ್ತಾವ? ನಾಯಿ ಮಾಡಿದಂತ ಹೇಳ್ತಾನೆ ದತ್ತಾತ್ರೇಯ 4 ವೇದಗಳನ್ನ ನಾಯಿ ಹಂಗ ತಾನ ಬೆನ್ನ ಹತ್ತವ. ಅನುಭವದ ಬೆನ್ನ ಹತ್ತ ಅನುಭವ ಮೊದಲ, ಹೌದಿಲ್ಲ? ಅದಕ್ಕೆ ಅದು ಶ್ರೇಷ್ಠವಾದದ್ದು. ಅನುಭವದ ಬೆನ್ನ ಹತ್ತೆ ಬರ್ಬೇಕೆಲ್ಲ. ಮೂರು ಶರೀರಗಳನ್ನು ಎದುರಿಟ್ಟು ಅರಿತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಅದಕ್ಕೆ ಪ್ರತ್ಯೇಗಾತ್ಮ ಅಂತಾರೆ. ಸೂರ್ಯ ಅಂದ್ರೆ ಅದಕ್ಕೆ ಮಂಗಲಕರವಾದದ್ದು. ಸೂರ್ಯ ಸದಾ ಮಂಗಲಂ, ಸುಖರೂಪವಾದಂತಹ ಸ್ಥಿತಿ ಅದು. ಯಾವಾಗ ದುಃಖರಹಿತವಾದಂಥ ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೋರಿ ಅತ್ಯರ್ಥವನ್ನೇ ತೋರಿ ಅದು ಇಲ್ಲದಂಗೆ ಆಗ್ಬೇಕು. ಯಥಾರ್ಥ ನೀ ಯಾರಿದೆ ಅನ್ನೋದನ್ನ ಅನುಭವ ತಂದು ಕೊಟ್ಟ ಅದು ಇಲ್ಲದಂಗೆ ಆಗ್ಬೇಕು. ಅದು ನಿಜ ಪದವದಲ್ದು. ಅದು ನಿನ್ನ ನಿಜವಾದ ಇರುವನ್ನು ತೋರಿಸಿ ಅದು ಇಲ್ಲದಂಗೆ ಆಗ್ಬೇಕು. ಶರೀರ ಹೆಂಗೆ ಮುಪ್ಪಾಕತ್ ನೋಡ್ರಿ, ಹಂಗಂಗೆ ಮನಸ್ಸಿನೊಳಗಿನ ಭೋಗಲಾಸ ಹೆಚ್ಚಕ್ಕಂತ ಹೊಂಟೈತಿ. ಯಾಕೆ? ಅದಕ್ಕೆ ಸರಿಯಾದ ನಾವು ಚಿಕಿತ್ಸೆ ಮಾಡಿಲ್ಲ. ಅದಕ್ಕೆ ರೋಗ ಯಾಕೆ ಉಲ್ಬಣ ಆಕೈತಿ? ಯೋಗ್ಯ ಸರಿಯಾಗಿ ಅದಕ್ಕೆ ಚಿಕಿತ್ಸೆ ಮಾಡ್ಲಿಕ್ಕೆ ಹೋದಿಲ್ಲ. ಸರಿಯಾದ ವೇಳೆಗೆ ಅದಕ್ಕೆ ಚಿಕಿತ್ಸೆ ಮಾಡಿದ್ರೆ ಅದು ಚಿಗುರತಿದ್ದಿಲ್ಲ. ಇದು ವಯಸ್ಸಾದ ಮ್ಯಾಗ ಚಿಗುರಾಕತೈತಿ. ಇದು ಹೌದಿಲ್ಲ? ಎಲ್ಲರಿಗೆ ಶರೀರ ಮುಪ್ಪಾದಂಗೆ ಅದು ಚಿಗುರು ಹೊಡ್ಯಾಕತೈತಿ. ಆಶಾ ಇನ್ನ ಅದನ್ನ ಮಾಡ್ಬೇಕಪ್ಪ, ಇನ್ನ ಮಾಡ್ಬೇಕಪ್ಪ ಭಾಳ ಹರೇ ಬಂದೈತಿ ಮುಖ. ಹೌದಿಲ್ಲ? ಶರೀರ ಎಲ್ಲ ಗಾಳಾಗೈತೆ ಅಂದ್ರು ಅದ್ರ ಆಶಾ ಹೋಗಲ್ಲ. ಆಶಾ ತರುಣ ಐತೆ, ಶರೀರ ಜೀರ್ಣ ಐತೆ ಅಂತ. ಶರೀರ ಜೀರ್ಣ ಆದಂಗೆ ಆಶಾ ತರುಣ ಆಗೈತೆ. ನೋಡ್ರಿ ಯಾವ ಮುದುಕ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ. ಸುಮ್ಮನೆ ಇರ್ತಾರೆ ನೋಡ್ಕೊಂತ. ಯಾಕ್ರಿ?
ಆಶೆ ಮಾತ್ರ ಇನ್ನೂ ಹೆಚ್ಚೈತಿ. ಏ ಆಗಿನ ಮಾತಿಗೆ ನಾ ಏನಪ್ಪ ಎಲ್ಲ ಬಿಟ್ಟೇವಂತ ನೋಡ್ಬೇಕಪ್ಪ ಬಿಟ್ಟೀನಿ ಎಲ್ಲ ಹೊಸಗ ಬಂದ್ರೆ ಎಲ್ಲ ಹಣ್ಯಾಮಣ ನೀನು ಹೌದಿಲ್ಲ. ಏನು ಬಿಟ್ಟಿಪ್ಪ ನೀನು? ಇಂದ್ರಿ ಚಟ ಬಿಟ್ಟು ಹೇಳು. ಬಿಡಕ್ಕಾಗೈತಿ? ಭಾಳ ಕಠಿಣ ಅದ. ಇವನ್ನೆಲ್ಲ ನಾವು ಹೊಡೆದು ಹಾಕ್ಬೇಕು ಅನ್ನೋಂಗಿದ್ರೆ ನಮ್ಗೆ ಅಂತರಂಗದಲ್ಲಿ ಅದು ಸ್ವಾದ ಹತ್ತಬೇಕು. ಆ ಸಮಾಧಿ ಸ್ಥಿತಿ ಅನುಭವ ನಮಗೆ ಬಂದಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಪೂರ್ಣ ಹೋಗ್ತೈತಿ. ಅಲ್ಲಿ ಮಠ ನಿಮ್ಮ ಮೌ ಸತ್ತು ನಿಮ್ಮ ಅಪ್ಪ ಕೂಟು ಕುಂತರು ಹತ್ತುದ ಇಲ್ಲ ಅಂದ್ರೆ ಅಂತರಂಗದಲ್ಲಿ ಅದನ್ನು ಅನುಭವಕ್ಕೆ ಒಂದು ಖಾತ್ರಿ ಮಾಡ್ಕೋಬೇಕು. ಸಮಾಧಿನ ಒಂದೇ ಖಾತ್ರಿ ಮಾಡ್ಕೊ. ನನ್ನಲ್ಲಿ ಐತಿ ನಾನ ಅದೇನೋ ಖಾತ್ರಿ ಆಗೋ ಮಟ ಇದ್ರಾಗಿನ ಆಸಕ್ತಿ ಹೋಗುದಿಲ್ಲ, ಹೋಗಲಾಸ ಹೋಗುದಿಲ್ಲ. ಅದು ನೀವು ಮುದುಕಾಗಿ ಏನಾದ್ರೂ ಹೋಗುದಿಲ್ಲ. ಮತ್ತು ಹಣಿಕೆ ಹಾಕೋ ಚಾಳೆ ಹೋಗೋದಿಲ್ಲ. ತೋರತನು ಅಂದ್ರೆ ಈ ಸ್ಥೂಲ ಶರೀರ. ಸದಮಳ ಅಂದ್ರೆ ವಿಷಯಾದಿಗಳ ಸಂಬಂಧ ಇಲ್ಲದ ಆ ಅನುಭವ ಬರುವಂಥ ಆನಂದ. ಸದಮಳ ಆನಂದ. ಭೋಗಗಳ ಸಂಬಂಧ ಇಲ್ಲಲ್ಲಿ. ಓಜಸ್ಸು ಅಂದ್ರೆ ಶಕ್ತಿ. ಮನಸ್ಸು ವಿಚಾರ ಶಕ್ತಿಯಿಂದ ನಿಂದಿರೋದು. ಅದು ವಿಚಾರದ ಬಂದೋಬಸ್ತಿಯಿಂದ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತೆ ಮನಸ್ಸನ್ನು. ಮನಸ್ಸಿನ ಶ್ರಮ ಆಕೈತಿ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ. ವಿವೇಕ ಇಲ್ಲದ ಹೊರತು ಮನಸ್ಸಿನ ಶ್ರಮ ಆಗೋದಿಲ್ಲ, ಇಂದ್ರಿಯಗಳ ದಮನ. ಹಠದಿಂದ ಕೆಲಸ ಆಗೋದಿಲ್ಲ ಮತ್ತು ಜಿಗದು ಹೋಗುದು. ನಾವು ಅದಕ್ಕೆ ಅಭ್ಯಾಸೇನ ವೈರಾಗ್ಯನ ನಿಗ್ರಹಿತಿ ಮನಃ. ವಿವೇಕದ ಸತತ ಅಭ್ಯಾಸದಿಂದ ಅವಾಗ ಮನಸ್ಸನ್ನು ಉದಾಸೀನ ಭಾವ ಬರ್ತೈತೆ. ಅವಾಗ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ವಿವೇಕ ವೈರಾಗ್ಯನ ಬಹಳ ಮಹತ್ವದ ಇದ್ರಾಗ. ಅಭ್ಯಾಸ ದಶೆಯಲ್ಲಿ ಅಭ್ಯಾಸಿಗೆ, ಮುಂದುವರಿದ ಅಭ್ಯಾಸಿಗೆ ಸೂಕ್ಷ್ಮ ಶರೀರ ನಾಥನಾದಗಳು ಕೇಳಿಸ್ಬೇಕು. ಅಂದ್ರೆ ಅವನ ಅಭ್ಯಾಸ ಬರೋಬ್ಬರಿ ನಡೆದಂಗ. ಕಾಣಿಸ್ತಾವ ನಿನಗೆ ಸೂಕ್ಷ್ಮ ಶರೀರ ನಾಥನಾದಗಳು? ಧ್ಯಾನ ಕುಂದಿರ್ತಾನೆ ಅಂತೀಯ, ಕಾಣಿಸ್ತಾವ? ಮುಂದುವರಿದ ಸಾಧಕರಿಗೆ ಅವು ನಿಕ್ಕಿ ತೋರೈತು ಸೂಕ್ಷ್ಮ ಶರೀರ ನಾಥನಾದಗಳು. ಅವ್ರಿಗಿನ ಗದ್ಲ ಆಡಂಬರ ಪೂಜೆ ಮಾಡ್ಕೊತ ಕೂತ್ರೆ ಕಾಣಿಸ್ತಾವ ನೀವು. ಕೂದಿನ ಕಡ್ಡಿ ಗಂಟಿ ಬರ್ಸ್ಕೊಂತ ಕುಂತ್ರು ಏಕಾಗ್ರತೆ ಬಲಿತಂದ್ರ ಇವು ಕೇಳಕ್ ಚಲೋ ಹೋಗ್ತಾವ. ಏಕಾಗ್ರತೆ ಕರಿಗೊಂಡು ನಿಂತಂಗಲ್ಲದೆ ಅವಾಗ ಇದರ ಅಭ್ಯಾಸ ಮುಂದುವರೆದಾಗ ಇವಕ್ಕೆಲ್ಲ ಕಾಣಿಸ್ತಾವ. ನಮ್ಗೆ ಏಕಾಗ್ರತೆ ಬರ್ಬೇಕಲ್ಲ. ಎಚ್ಚರಿಕೆ ಒಳಗೆ ಸತ್ವಗುಣ ಮಲಿನ ಆಗಿರ್ತೈತಿ. ಅದು ಹೋಗ್ಬೇಕು ನೋಡ್ರಿ. ಸತ್ವ ಪ್ರಧಾನ ಜಾಗೃತ ಆದಾಗ ಇದು ನಮ್ಗೆ ಅನುಭವ ಬರ್ತೈತೆ, ಆನಂದದ ಅನುಭೂತಿ. ತಮ ಪ್ರಧಾನ ಆದಾಗ ನಿಧಿ ಬರ್ತೈತಿ. ರಜೋ ಪ್ರಧಾನ ಆದಾಗ ಮನಸ್ಸು ಚಂಚಲಕೈತಿ. ಅದನ್ನು ಮಾಡಲಿ ಇದನ್ನು ಮಾಡಲಿ ಅನ್ನೋ ಹಂಗ ಅಪಾಪಿ ಹೆಚ್ಚಾಕೈತಿ ರಜೋಗುಣ. ಅದನ್ನ ಬೈಕೆಗಳು ಕಾಡ್ತಾವ ರಜೋಗುಣದಿಂದ. ಮೂಲ ಮಂತ್ರದ ಸುನಾದವನ್ನ ಕೇಳುತ್ತಿರ್ಪದೇ ತೂರಿವು ಅಂತ. ನಿನ್ನ ಮೂಲ ಮಂತ್ರ ಸೋಹಂ 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 ಅಂತ ಐತಿ. ಶ್ವಾಸೋಚ್ಛ್ವಾಸದ ಕೂಡ ನಡೀತಿರ್ತದೆ. ಅದು ಸೋಹಂ ಸೋಹಂ ಸೋಹಂ. ನಾನೇ ಆನಂದ ಸ್ವರೂಪ ಇದ್ದೇನಂತ. ಓಂಕಾರ ಏನಲ್ಲ, ಅದು ಮೂಲ ಮಂತ್ರ. ಓಂಕಾರ ಅಲ್ಲ ಅದು. ಇದು ಮೊದಲೇ ಸೋಹಂ, ನಾನೇ ಆನಂದ ಸ್ವರೂಪ ಇದ್ದೇನೆ ಮೂಲ ಮಂತ್ರ. ನಾನು ನಾಡಿ ಹೆಂಗೆ ಶ್ವಾಸೋಚ್ಛ್ವಾಸ ಆಗುವಾಗ ನಾ ಸೋಹಂ ಸೋಹಂ ಅಂತ ಉಸಿರಾಟದ ಇದು ಕೂಡ ನಾ ಇರ್ತದೆ.
ಎಲ್ಲ ವಿಚಾರಗಳು ಅಡಿದು ಅಂದ್ರೆ ನಿದ್ದೆ ಬಂದುಬಿಡ್ತೈತಿ. ಅದ್ರ ನಿದ್ದೆ ಬರಬಾರ್ದು. ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಅವಾಗಂದ್ರೆ ಅದನ್ನು ತಗ್ಗಿಸ್ಬೇಕಂದ್ರೆ ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು. ತಿನ್ನುವ ಅನುಭವ ಬೇಕು ಅದಕ್ಕೆ. ಕಳ್ತುಂಬ ಹೊಡೆದಂದ್ರೆ ಕಣ್ಣು ಮುಚ್ಚಕ್ಕೆ ಚಲೋ ಹೋಕ್ಕವು. ಜಗ ಬಿಡ್ಲಂಗೆ ಹೊಡೆದ್ರೆ ಏನು ಮಾಡಿ ಅದಕ್ಕೆ ಹವಾಡಕ್ಕೆ ನೀರಿಗೆ ಜಗ ಬಿಡಲಿಲ್ಲ ಅಂದ್ರೆ ಕಮ್ಮಗೈತಿ ಅಂತ ಹೊಡೆದಪ್ಪ 2 ಗಂಗಾಳ ಬಿಟ್ಟು 3 ಗಂಗಾಳ ಹೊಡೆದ ಅಂದ್ರೆ ಎಲ್ಲಿ ಜಗನ ಸಿಗುದಿಲ್ಲ. ಅದಿಲ್ಲ ಅದಕ್ಕೆ ನಿದ್ದೆ ಬಂದ್ಬಿಡ್ತೈತಿ. ನಿದ್ದೆಯಿಂದ ಎಚ್ಚರದ ಕೂಡಲೇ ಮತ್ತೆ ಮೊದಲಿನ ವಾಸನಾದಿಗಳು ಹಾವಳಿ ಹಚ್ಚಕತಿ. ಮತ್ತು ಎಂದಿನಂತೆ ವ್ಯವಹಾರ ಹೋಗ್ಯಾವನು ಕಡಿಮೆಗೆ ನೋಡ್ಕೊ. ಯಾಕಾಗಿಲ್ಲ ಅಂದ್ರೆ ಮೈಂದ ಅದಕ್ಕಾಗಿ ಪ್ರಯತ್ನ ಮಾಡಿಲ್ಲ ನೀನು. ಅದಿಲ್ಲ ಇಷ್ಟೆಲ್ಲ ದವಾಖಾನಿಗೆ ಹೋಗಿ ಗುಳಿಗೆ ತಗೊಂಡೇ ಇಲ್ಲ ನೀವು ಗುಳಿಗೆ ಸರಿಯಾಗಿ. ಅದನ್ನ ಯಾಕ್ರಿ ಅವ್ರು ಹೇಳಿದ ಪ್ರಕಾರ ತಗೊಂಡಿದ್ರೆ ಅದಕ್ಕೆ ಕಡಿಮೆ ಆಕ್ಕಿತ್ತು. ಅದಕ್ಕೆ ಇವನು ಕೇಳಿದ ವಿಚಾರವನ್ನ ಸರಿಯಾದ ರೀತಿಯಿಂದ ಕೇಳಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿದ್ರೆ ಈ ವಾಸನೆಗಳ ತಾನ ಕ್ಷೀಣಕ್ಕೆ ಅವನಿಗೆ ಏನ್ ಈ ವಾಸನ ಕಳ್ಕೊಳಕ್ಕೆ ಈ ಯುಕ್ತಿಗಳು ವಿಚಾರಗಳು ಬ್ರಹ್ಮನಿಷ್ಠರ ಹತ್ರ ಸಿಗ್ತಾವ. ಬಾಕಿ ಕಡೆ ಎಲ್ಲೇ ಸಿಗೋದಿಲ್ಲ ನೀನು. ಏನ್ ವಾಸನ ನಾಶ ಮಾಡ್ಕೊಳಿಕ್ಕೆ. ನಮ್ಮ ಅಂಗಡಿಯಾಗ ಏನ್ ಸಿಗ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತೆ ಅಂತಿದ್ರ ಅವರು. ಹೊರಗಿಂದ ಬಗ್ಗೆ ಏನು ಬೇಕಾಗಿಲ್ಲ. ಇಲ್ಲಿ ಒಳಗೆ ಬೇಕಂದ್ರೆ ಒಳಗೆ ಹೋಗ್ಬೇಕಂದ್ರೆ ನಮ್ಮ ಅಂಗಡಿಯ ಸಾಮಾನನ್ನ ತಗೋದು. ಹೌದಲ್ಲ ಇಂಥ ವಿಚಾರಗಳು ಯುಕ್ತಿಗಳು ಮನನಕ್ಕೆ ಬೇಕಾಗುವಂಥವು ಅಲ್ಲಿ ಬರಿತಾವು. ನಿತ್ಯ ಅಲ್ಲೇ ಮಹಾತ್ಮರು ಹೇಳಿದಂಥ ಅನುಭವಗಳನ್ನು ನಾವು ಕೇಳೋದ್ರಿಂದ ಎಲ್ಲಿವರೆಗೆ ವಿವೇಕ ವೈರಾಗ್ಯಗಳು ನಮಗೆ ಬರುದಿಲ್ಲ ಅಲ್ಲಿವರೆಗೆ ವಾಸನಾದಿಗಳ ಹಂಗ ಉಳಿವು ನಾವು ನಾಶ ಆಗುವುದನ್ನಿಲ್ಲ. ವಾಸನ ಇಲ್ಲಿ ತನಕ ನಾಶ ಆಗುದಿಲ್ಲ ಅಲ್ಲ. ಸಮಾಧಿ ಅಥವಾ ತೂರಿ ಪದವನ್ನು ಹೊಂದಲಿಕ್ಕೂ ಆಗುದಿಲ್ಲ. ಅದನ್ನು ಹೊಂದದ ಹೊರತಾಗಿ ನಮಗೆ ಇದು ಖಾತ್ರಿ ಆಗುದಿಲ್ಲ ನಾವು ಯಾರಿದ್ದೇವೆ ಅನ್ನೋದು. ಸಮಾಧಿ ಹೊಂದಿದಾಗ ಇದು ಖಾತ್ರಿ ಆಗುವುದು. ಅವಾಗ ಚಿಂತೆ ಕಡಿತೈತೆ ನಮಗೆ. ಸಮಾಧಿ ಜ್ಞಾನ ಸಮುದ್ರಿಕಮ ಅಂತ ಬರೀ ಮಾಹಿತಿ ಆಯ್ತು. ಮಾಹಿತಿ ಮಾಡ್ಕೊಂಡವ್ರು ಚಿಂತೆ ಕಡದತ್ತೇನೆ. ಮತ್ತು ಹಂಗೈತಿ ಚಿಂತೆ ಕಡಿಮೆ ಆಗೈತಿ ನೋಡ್ಕೊ. ಮಾಹಿತಿ ಮಾಡ್ಕೊಂಡಿ ಅದ್ರ ತಕ್ಕಂಗೆ ಅಭ್ಯಾಸದ ಕುಡಿಗೆ ಅದನ್ನು ಖಾತ್ರಿ ಸಮಾಧಿ ಹೊಂದಿ ವಿಷಮದ್ದೆಲ್ಲ ಕೈ ಬಿಟ್ಟು ಸಮಸ್ಥಿತಿ ಒಳಗೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ದೀನಿ. ಬುದ್ಧಿ ಸಮ ಯಾವಾಗ ಆಕೈತಿ ಸಮಾಧಿಯನ್ನು ಹೊಂತೈತಿ ಯಾವಾಗ ಇದರ ಅನುಭವಗಳು ಅದಕ್ಕೆ ಯಥಾರ್ಥ ವಸ್ತುವಿನ ಅನುಭವ ಏನ್ ವಿವೇಕ ವೈರಾಗ್ಯದ ಬಲದ ಮೇಲೆ 3 ಶರೀರಗಳನ್ನು ಮೀರಿ ಮನಸ್ಸನ್ನು ಸ್ವರೂಪದಲ್ಲಿ ನಿಲ್ಲಿಸ್ಲಿಕ್ಕೆ ಬರ್ತದೆ. ಏನ್ ಅದಕ್ಕೆ ವಿವೇಕ ವೈರಾಗ್ಯನ ಬೇಕು. ಏನ್ ವಿವೇಕ ಪ್ರಧಾನ ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಅದಕ್ಕೆ ವಿವೇಕವನ್ನು ಜಾಗೃತ ಮಾಡಿಕೊಳ್ಳೋ ಸಂಬಂಧ ಇವೆಲ್ಲ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು. ಏನ್ ತನ್ನಿಂತಾನ ವಿವೇಕ ನಮ್ಮಲ್ಲಿ ಜಾಗೃತ ಚಲೋ. ಮನಸ್ಸು ಒಟ್ಟನ್ನ ಕೇಳೋದ್ರಿಂದ ಚೆನ್ನಾಗಿ ಅದನ್ನು ಕೇಳಿದ್ದನ್ನು ಮನನ ಮಾಡಿ ಕೇಳಿದುದನ್ನು ಅರಿ ಅಂದ್ರೆ ತಿರುಗಿ ಅದನ್ನು ಮನನ ಮಾಡಿ ಅದನ್ನು ಪುನಃ ಮರೆದುದನ್ನೊಮ್ಮೆಯೂ ಅರಿದುದನ್ನೊಮ್ಮೆಯೂ ಮರೆಯದಿರುವರು ಕೇಳೋದು. ಮನನ ಮಾಡೋ ಹೊತ್ನ್ಯಾಗ ಯಾಕ್ರಿ ಅನ್ಯ ಭಾವನೆಗಳು ಅನ್ಯ ಆಲೋಚನೆಗಳು ಯಾವುವು ಬರ್ದು ನಮ್ಗೆ ನಿಷ್ಠೆಯಿಂದ ಇದ್ರಾಗಿದ್ರ ಏನ್ ಅದೇ ಗಟ್ಟಿ ಆಕೈತಿ. ಅನ್ಯ ವಿಚಾರಕ್ಕೆ ಆಸ್ಪದ ಬರುದಿಲ್ಲ. ಯಾವಾಗಲೂ ಇದು ನಿಷ್ಠೆಯಿಂದ ಅದನ್ನ ಅನುಭವ ಮಾಡ್ಕೊಳಕೈತಿ ಅಂದ್ರೆ ಏನ್ ಮೊದಲಿಗೆ ಅಭ್ಯಾಸಿಗೆ ರಾಕ್ಷಸ ಮತ್ತು ದೇವತೆಗಳ ಶರೀರ ತೋರ್ತವು. ಕೆಲವರಿಗೆ ಮೊದಲು ಪಿಸಾಚಿಗಳು ತೋರ್ಬೋದು, ಮೊದಲ ದೇವತೆಗಳು ತೋರ್ಬೋದು. ಏನ್ ಅಭ್ಯಾಸದ ಶಿವರಿಗೆ ಮೊದಲು ತೋರ್ತಾವ. ಏನ್ ಎಲ್ಲ ಮಹಾತ್ಮರ ಅನುಭವ ಹೇಳ್ಯಾರ ತಮ್ಮ ಪೈಗಂಬರ ಸಹಿತ ಸೂಕ್ಷ್ಮ ಶರೀರ ಹೆಂಡತಿ ಮುಂದೆ ಬಂದು ಹೇಳ್ಯಾರ.
ಇವ್ರು ಶಿವಾನಂದ ಅವರು ಎಲ್ಲಮ್ಮನವ್ರ ಮುಂದೆ ಬಂದಿದ್ದಾರೆ. ಹಿಂಗೆ ಅಥವಾ ಜಳಕ ಮಾಡಿ ಬರೋ ಟೈಮ್ನಾಗ, ಬೆಳಗಿನ ಟೈಮ್ನಾಗ, ಬೆಳಿಗ್ಗೆ ಸ್ನಾನಕ್ಕೆ ಹೋಗಿ ಹೊರಗೆ ಒಳಗೆ ಬರೋ ಟೈಮ್ನಾಗ ಕರಾಳ ಪಿಸಾಚಿ, ಯಾಕ್ರಿ ರಣಗುಲ್ಲ ಬಿಟ್ಕೊಂಡು ದೊಡ್ಡ ದೊಡ್ಡ ಕಾಲು ಹಲ್ಲು ಮೊದಲು ಭಯ ಹುಡ್ಸೋದು. ನನ್ನ ಭಾವದಾಗ ಹೋಗಿದ್ದಂತ ಎದರದೇ ಒಳಗೆ ಹೋಗಿ ಅಭ್ಯಾಸ ಕೂತ ದೇವತೆಗಳು ಶುಭ್ರ ವಸ್ತ್ರಧಾರಿಗಳು ಒಬ್ಬರ ಬಂದಿಲ್ಲ, ಇಬ್ಬರು ಬಂದಿದ್ರು. ಇಬ್ಬರು ದೇವತೆಗಳು ಬಂದು ಹೋಗಿ, ಏನು ಯಾರು ನೀವು, ಇಲ್ಲಿ ಕುಂತದ ಕೆಲಸ? ನಾನು ತಿಳ್ಕೊಳಕ್ ಕುಂತೀನಿ ಇಲ್ಲಿ. ವ್ಯಾವಹಾರಿಕವಾಗಿ ನಾನು ಇಲ್ಲಿ ಮನೆಯಾಳ ಗ್ರಾಮದ ಅಧಿಪತಿ ಗೌಡದೇನೆ. ಇದಕ್ಕಾಗಿ ನಾ ಕೂತೇನಿದೆ, ಮನುಷ್ಯನ ಜನ್ಮದ ಕೆಲಸದು ಅಂತ. ಇದನ್ನೆಲ್ಲ ಕೇಳಿ ಹೋಗಿ ಧನ್ಯ ಮಹಾತ್ಮ ನಿನಗೆ ವಂದನೆಗಳು ಅಂತ ತಾವ ಆಶೀರ್ವಾದ ತಗೊಂಡ. ಯಾಕ್ರಿ ಅವರು ಮಾಡಿದ್ರ ಆಶೀರ್ವಾದ ಅಂತ ತಿಳ್ಕೊಂಡ. ಯಾಕ್ರಿ ಅವ್ನು ಬರ್ದಾರ, ಅವನ್ನೆಲ್ಲ ದೇವಿ ಬಂದ ಆಶೀರ್ವಾದ ಮಾಡಿ ಇದ್ರಾಗ ನಾಲಿಗೆ ಮ್ಯಾಗ ಬರುದ್ಲು ಓಂ ಅಂತ. ಕೆಲವು ಏನೇನೋ ಹುಟ್ಟಿಸ್ತಾವು. ಯಾಕ್ರಿ ಅವ್ರಿಂದನ ಆಕೈತೆ. ನಾವು ಯಾರ ಮಾಡೋದಲ್ಲ, ಕೆಲಸ ತನ್ನ ಸ್ವಂತ ಪ್ರಯತ್ನದ ಐತಿ. ಜ್ಞಾನವನ್ನ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಅದು ದಾರಿ ತೋರಿಸ್ತಾರ, ನಾವು ಮಾಡ್ಕೊಳ್ಳೋ ಕೆಲಸ ಅದ, ಸ್ವಂತ ಪ್ರಯತ್ನ ಅದ. ಅದಕ್ಕೆ ಏನ್ ಇನ್ನೊಬ್ರು ಊರಿಗೆ ಹೋಗಕ್ ದಾರಿ ತೋರಿಸ್ತಾರ, ಹೋಗವ್ರು ನಾವು ಹೋದಿಲ್ಲ. ನಾವ ದಾರಿ ಹಿಡಿದು ಹೋದ್ರೆ ಹೋಗ್ರು ಮುಡ್ತೇವಿ. ಅದ್ರ ಹಂಗ ದಾರಿ ಹೋಗುದು ಊರಿನ ದಾರಿ ಕೇಳ್ಕೊಂತ ಕುಂತ ಏನ್ ಮಾಡವ? ಸಾಧನ ಮಾಡ್ಲಿಲ್ಲ ಅಂದ್ರ ಎಷ್ಟು ದಿನ ಸಾಧನ ಮಾಡಿದೀವಿಲ್ಲ ನಾವು. ಹೋಗುದು ಊರಿನ ದಾರಿ ಕೇಳೋರು ಆದಿವಿ ನಾವು. ಸಾಧನ ಮಾಡೋರು ಇದೀವ, ಕೇಳಿದ್ದನ್ನು ಮನನ ಮಾಡ್ತೀವ. ಎಷ್ಟೊತ್ತು ಕೊಡ್ತಿಪ್ಪ ಧ್ಯಾನಕ್ಕ? ಇವೆಲ್ಲ ವಿಷಯ ವಾಸನೆಗಳನ್ನ ಹೊಡೆದು ಹಾಕೋ ಪ್ರಯತ್ನ ನಡೆಸಿಯ, ಕಡಿಮೆ ಮಾಡ್ಕೊಂತ ಹೊಂಟಿಯ. ಈ ಅಭ್ಯಾಸದಾಗ ತೊಡಗಿದ್ರೆ ಅವು ತಾನ ಕಡಿಮೆ ಆಗ್ಬೇಕು. ಅವು ಅದನ್ನ ವಿಚಾರ ಮಾಡ್ಲಿಕ್ಕೆ ಎತ್ತಿದ್ರೆ ವಿಚಾರನ ಮಾಡಿಲ್ಲಲ್ಲ. ಹಂಗೆ ಕೇಳ್ಕೆ ಮನೆಗೆ ಇಲ್ಲ ಜಾಡಿಸಿ ಹೋಗ್ಬಿಟ್ಟು ಮತ್ತು ಮೊದಲಿನ ಜಾಡಿ ಎಂದಿನೈತಿ ಹಂಗೈತಿ. ಅನ್ನೋ ಬದಲಾವಣೆ ಆಗೈತಿ ನೋಡ್ರಿ. ಸ್ವಲ್ಪರ ಪರಿವರ್ತನೆ ಆಗ್ಬೇಕಿಲ್ಲ ಅಂದ್ರೆ ಆದದ್ದಕ್ಕೂ ಕೇಳಿದ್ದಕ್ಕೂ ಸಾರ್ಥಕ ನೀನು ಮಾಡಿದ್ದು. ಅಭ್ಯಾಸ ಕೂತ್ರ ಕನಿಷ್ಠನಿಗೆ 12 ತಿಂಗಳು ಹಿಡಿತದ, ಉತ್ತಮನಿಗೆ 3 ತಿಂಗಳ, ಮಧ್ಯಮನಿಗೆ 6 ತಿಂಗಳಲ್ಲಿ ಕೆಲಸ ಆಗ್ತದೆ. ಚಿಂತೆ ಕಡ್ದಿತ್ತಂದ್ರೆ ನೀವು ಪೂಜೆ ಮಾಡಿದ್ದು ಬರಾಬರಿ ಅಂದಂಗೆ. ಹೌದು, ಚಿಂತಿನ ಕಡಿದಿಲ್ಲ ಅಂದ್ರೆ ಏನ್ ಮಾಡಿದ್ರು ಏನ್ ವ್ಯಾಪ್ತಿ? ಮಾಡಿದ್ದೆಲ್ಲ ವ್ಯಾಪ್ತಿ. ಒಳ್ಯಾಗ ಹುಣಸಂತ ಹೋದಂಗ. ಮೂರು ಅವಸ್ಥೆಯೊಳಗ ಪಶು ಪಕ್ಷಾದಿಗಳ ಭೋಗಾದಿಗಳಂತೆ ಮನುಷ್ಯನ ಭೋಗಾದಿಗಳು ಇರ್ತಾವ. ಏನ್ ಅಂದ್ರೆ ಪಶು ಪಕ್ಷಿಗಳಿಗೂ ಮನುಷ್ಯನಿಗೂ ಏನು ಭೇದ ಅದು? ಏನ್ ಅವಕ್ಕೂ 3 ಅವಸ್ಥೆ ಅದಾವ. ಪಶು ಪಕ್ಷಿಗಳಿಗೂ 3 ಅವಸ್ಥೆಗಳು. ಈ 3 ಅವಸ್ಥೆಗಳನ್ನ ಮೀರ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರ ಅವ್ರಿಗೆ ಮನುಷ್ಯರು ಅಂತಾರೆ. ಏನ್ ಎಲ್ಲ ಮನುಷ್ಯನ ಅವಸ್ಥೆಗಳೆಲ್ಲ, ಮನುಷ್ಯನ ಅವಸ್ಥೆಗಳನ್ನ ಮೀರ್ಲಿಕ್ಕೆ ಪ್ರಯತ್ನ ಮಾಡೋರು ಅವ್ರು ಮನುಷ್ಯರು. ಮನುಷ್ಯನ ಜನ್ಮಕ್ಕೆ ಬಂದವರು ಅವರು. ಇಲ್ದಿದ್ರ ಅಂದ್ರೆ ಪಶುಗಳ ನಾವು. ಆಹಾರ, ನಿದ್ರಾ, ಭಯ, ಮೈಥುನಾದಿ ವ್ಯವಹಾರ ಪಶು ಪಕ್ಷಿಗಳಿಗೂ ಮಾನವನಿಗೂ ಒಂದೇ ಅದಾವ. ಏನ್ ಅವು ಅಷ್ಟ ಕೆಲಸ ಮಾಡ್ತಾವ, ನೀವು ಅಷ್ಟೇ ಕೆಲಸ ಮಾಡ್ತೀರಿ. ಹೆಚ್ಚಿಂದ ಏನ್ ಮಾಡ್ತೀರಿ ಹೇಳಿ? ಅದಕ್ಕಿಂತ ಹೆಚ್ಚು ಅವು ಸರಳ ರೀತಿಯಿಂದ ಮಾಡ್ತಾವ. ಇನ್ನ ನಿನ್ನಷ್ಟು ಕಟ್ಗಿಟಿ ಅವಕ್ಕಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ತೂರ್ಯ ಮತ್ತು ತೂರ್ಯಾತೀತ ಇವೆರಡನ್ನು ಅಭ್ಯಾಸ ಮಾಡಬೇಕು. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಉದ್ದೇಶ ಅದ ಲಾಭ ಆಗೈತೆ ನನಗೆ. ಯಾವ ಜನ್ಮದ ಕೆಲಸ ಮಾಡ್ತೀವಿ ನೋಡು, ಆ ಜನ್ಮ ನಿಮ್ಮ ಮುಂದೆ ಕಾದು ಕೂತೈತಿ ನೋಡಿ. ಅದ ಮುಂದುವರಿತೈತಿ. ಜನ್ಮ ಹೆಂಗೆ ಎಂಥ ಜನ್ಮ ಕೆಲಸ ಮಾಡ್ತೀವಿ ಅಂತ ಜನ್ಮ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಲ ಮನುಷ್ಯನ ಜನ್ಮದ ಕೆಲಸದಾಗ ಎಷ್ಟು ಮಂದಿ ತೊಡಗಿರಿ ಹೇಳ್ರಿ? ಬರೀ ದನಕರದ ವ್ಯವಹಾರದಾಗ ತೊಡಗಿ, ಪಶು ಪಕ್ಷಿಗಳ ವ್ಯವಹಾರ ಬಿಟ್ಟಿಯ. ಬರೀ ತಿನ್ನುವುದು ತಿನ್ಕುದು ತಿಕ್ಕುದ್ರಾಗ ಕಾಲು ಹೋಗ್ತಲ್ಲ. ನಾಳೆ ಸಿಗ್ತೈತಿ ಎಷ್ಟು ನಾಳೆ ಇಂಥವ್ ದಿನ ತಿಕ್ಕುದು ತಿನ್ಕುದು ತಿನ್ನೋದು ಮಾಡಿದೆಲ್ಲ.
ಉಳ್ದೈತೇನ ಅದು? ನಿನ್ನ ಮಾಡಿದ್ದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಮಾಡಿದ್ದು ಉಪಯೋಗ ಏನಂಗ ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗ. ಇದು ಹೊಳಿಬೇಕಲ್ಲ. ಹಿಂದಗಡೆ ಕೆಟ್ಟ ಮ್ಯಾಗ ಹೊಲದ್ರೆ ಏನ್ ಮಾಡುದು? ಎಲ್ಲ ಕತಿ ಮುಗಿದಿಂದ ಬಂದ. ಈಗ ಶರೀರ ಸದೃಢ ಇದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ವಯಸ್ಸಿಗೆ ಬಂದ ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಇದೆ. ನಿನ್ನ ಸ್ವರೂಪ ಜ್ಞಾನ ಮಾಡ್ಕೊ. ನಾವು ವಯಸ್ಸಿಗೆ ಬಂದ ಮ್ಯಾಗ ಇಂದ್ರಿಯಗಳ ಮಜಾ ಬಂದಿದ್ವಿ. ಯಾಕ್ರಿ? ಪರಾಯಕ್ಕೆ ಬಂದ ಮ್ಯಾಗ ಯಾಕ್ರಿ? ಇಂದ್ರಿಯಗಳ ಆಕರ್ಷಣೆಗೆ ಬಿದ್ದ ಕಾರ್ಯ ಎಲ್ಲ ಆವಿಷ್ಯ ಎಲ್ಲ ಅದ್ರಾಗ ಕಳೆದ. ಲಾಭ ಮಾಡ್ಕೊಳ್ಳಿಲ್ಲ, ಬಿಡ್ಲಿಲ್ಲ. ಹಾನಿ ಮಾಡ್ಕೊಂಡೆಲ್ಲೋ ಇಂದ್ರಿಯಗಳ ಸೆಳೆತಕ್ಕೆ ಬಿದ್ದ. ಹಾನಿ ಮಾಡಲು ಬೇಡ ಚಪ್ಪಗಳಿಲ್ಲ. ಅದರಂದು ಹಾನಿ ಆಗಿತ್ತು, ಲಾಭ ಆಯ್ತು ಹೇಳಿ. ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಇದು ಒಳ್ಳೇದು ಭಾಳ ಕಠಿಣ ಐತಿ. ಮತ್ತೆ ಯಾವಾಗ ಮಾಡೋದ್ರಿ ಇದನ್ನ? ಮಾಡಿ ಏನಾಗೈತಿ ನೋಡ್ಕೊಂಡು. ವಿಚಾರವಂತ ವಯಸ್ಸಿಗೆ ಬಂದ ಮ್ಯಾಗ ಅದನ್ನೆಲ್ಲ ಇದು ಸರ್ ತಲಿಪ್ತಾಗಿ ತನ್ನ ಅಂತರಂಗದಲ್ಲಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಏನ್ ಅದ್ರ ಹೊರಗೆ ಸಿಗ್ತೈತೆ ಅನ್ನೋ ಆಶೆ ಇತ್ತಂದ್ರೆ ಒಳಗೆ ನೋಡ್ಕೊಳಕ್ ಬರುದನೇ ಇಲ್ಲ. ಅದು ಒಳಗೆ ಬರೋದು ಎಲ್ಲ ಪೂರ್ಣ ಎಲ್ಲಿ ಸಿಗುದಿಲ್ಲ ಅನ್ನೋದು ಖಾತ್ರಿ ಆದಾಗ ಅವಾಗ ಒಳಗೆ ಸರಿತಾನೆ. ಮೆಲ್ಲನೆ ಒಳಗೆ ಸರಿಯುತ್ತೆ. ಅವು ಪ್ರತಿಕೂಲ ಆದ ಏನಾಗೆ ಸರಿತಿಲ್ಲ. ಅನುಕೂಲ ಆಗಕೈತಿ ಅಂದ್ರೆ ಹೆಂಗೆ ಅವು ಇನ್ನೂ ಐತಿ ನೋಡ್ಬೇಕು, ಇನ್ನೂ ಮಜಾ, ಇನ್ನೂ ಸೌಕಾರ, ಇನ್ನೂ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ನೋ ಹವ್ಯಾಸಂಗ ಹೆಚ್ಚಾಕೈತಿ. ಅವು ಪ್ರತಿಕೂಲ ಆಗೈತಿ ಅಂದ್ರೆ ಬ್ಯಾಡಪ್ಪ ಮರ, ಸವಾಸನ ನಿಮ್ಗೆ ಬೇಡ, ಇದಕ್ಕೆ ಸರಿಯಾಗಿ ಶುರು ಮಾಡ್ತಾರೆ. ಅದು ತಿಳಿದ ಕೈ ಬಿಟ್ರೆ ಬರ್ತೈತೆ. ಅದ ತಿಳಿಯಲಿ ಬಿಟ್ರೆ ಹಾಗಿನ ಪ್ರತ್ಯೇಕ ಸರ್ ಮತ್ತೆ ಹೋಗವನ ಮುಂದಕ್ಕೆ ಮತ್ತೆ ಸಮಯ ನೋಡಿ ಅದಿಲ್ಲ ಸಿಗ್ತೈತೆ ಅನ್ನೋದು ಮತ್ತೆ ಅದ್ರಾಗ ಐತಿ ಓಡ್ತೈತಿ ಒಳಗೆ. ಏನ್ ಎಲ್ಲ ಅವಸ್ಥೆಗಳು ಜೀವಭಾವದಾಗಿದ್ದವಂಗ. ಜೀವಭಾವ ನಾಶ ಆದ್ಮ್ಯಾಗ ಯಾವ ಅವಸ್ಥೆಗಳು ಇಲ್ಲ. ವಿಚಾರ ಮಾಡಿ ನೋಡಿದರೆ ತನಗೆ ಬಂಧನ ಇಲ್ಲ. ಏನ್ ಮೊದಲನೇ ಅವಸ್ಥೆನ ಅಜ್ಞಾನ. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇದಕ್ಕೆ ಸಪ್ತಾವರಣಗಳು ಅಂತಾರೆ. ಆವರಣಗಳು ಬಂದಂಗೆ ಬದಲು ವಿಕಾರ ಹೊಂದುವಂತ ಶರೀರ ನಾನು, ಇದು ಹೇಯವಾದದ್ದದ, ಬಿಡ್ಲಿಕ್ಕೆ ಯೋಗ್ಯವಾದದ, ಇದನ್ನ ನಾನು ಅಂತ ತಿಳ್ಕೊಂಡಿಯಲ್ಲ, ಇದು ಅಜ್ಞಾನ ನಿನಗೆ. ಏನ್ ಸುಳ್ಳು ಅಂತ ತಿಳ್ಕೊಂಡು ವಸ್ತುಗಳ ಮೇಲೆ ಆಸಕ್ತಿ ಉಂಟಾಕೈತಿವ, ಏನು ಖರೆ ಅಂತ ತಿಳ್ಕೊಂಡು ವಸ್ತುಗಳ ಮೇಲೆ ಆಸಕ್ತಿ ಉಂಟಾಕೈತಿ ನಿಮ್ಗೆ? ಕನಸಿನ ವಸ್ತುಗಳ ಬಗ್ಗೆ ಯಾಕೆ ಆಸಕ್ತಿ ಉಂಟಾಗೋದಿಲ್ಲ? ಅವು ಸುಳ್ಳು ಅಂತ ತಿಳ್ಕೊಂಡು. ಎಚ್ಚರಿಕೆ ಅವಸ್ಥೆಯ ಬಗ್ಗೆ, ವಸ್ತುಗಳ ಬಗ್ಗೆ ಖರೆ ಅಂತ ತಿಳ್ಕೊಂಡು ನಾನು ಇವು ಕನಸಿನಂತೆ ಅದು ಸುಳ್ಳು ಅನ್ನೋದು ಹೊಳದಾಗ ಇವುಗಳ ಮೇಲಿನ ಆಸಕ್ತಿ ಹೋಗ್ಬಿಡ್ತೈತಿ. ಕನಸಿನ ಬಾಳೆ ಶುದ್ಧ ಆಗ್ಬೇಕಂತ ಯಾರ ಪ್ರಯತ್ನ ಮಾಡ್ತಾರನ್ರಿ? ಯಾರ್ದಾರ ಆಸಕ್ತಿ ಐತಿನ ಕನಸಿನ ಇದ್ರಾಗ? ಯಾರ್ದು ಇಲ್ಲ. ಯಾಕೆ? ಸುಳ್ಳದ ಅನ್ನೋದು ಅವ್ನ ಖಾತ್ರಿ ಐತಿ. ಹಂಗಿದು ಒಂದು ಸುಳ್ಳದ. ಇದು ಒಂದು ಎಚ್ಚರಿಕೆ ಅವಸ್ಥೆನೂ ಇದು ಕನಸಿನಂತೆ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಈ ಎಚ್ಚರಿಕೆ ಅವಸ್ಥೆ ಜಗತ್ತ ತೋರ್ದತ್ತಲ್ಲ, ಇದು ಕನಸಿನಂತೆ, ಇದು ಕೆಟ್ಟು ಹೋಗೋದಪ್ಪ, ಇದು ಶಾಶ್ವತವಾದದ್ದಲ್ಲ ಅಂತ ತಿಳಿದು ಜನಿಸಿ ಕೆಡದ ಚಿನ್ಮಯ ಆತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಇದು ತೋರೆಡಗದೆ ಯಾವಾಗಲೂ ಇದ್ದದ್ದು ವಸ್ತು ಅದ. ನಾನು ಅದೇನು ಅನುಭವಿತು ಅಂದ್ರೆ ನೀನು ಮುಕ್ತ ಅದಿ. ಅದನ್ನು ತಗೊಳಕ್ಕಾಗಬಲ್ಲ. ನೀನು ಪುರ್ಸೊತ್ತಿಲ್ಲ ನಿನಗೆ. ನಮ್ಮೊಳಗ ನಾವು ವಿಚಾರ ಮಾಡ್ಕೊಳ್ಳೋ ಕೆಲಸ ಇದೆ. ಮಂದಿ ಮುಖ ನೋಡ್ಕೊಂತ ಕುಂದ್ರದ ಕೆಲಸ ಆಗುತ್ತೆ. ಮಂದಿ ಮುಖದಾಗ ಹಿಡಿದೀವಿ, ನಿನ್ನ ಮನಸ್ಸಿನಾಗ ಹಿಡಿದೀವಿ. ಇದನ್ನೆಲ್ಲ ಮನಸ್ಸಿನಾಗ ಹಿಡಿದಿಯಲ್ಲ, ಮನಸ್ಸಿನಾಗೆ ಕೈ ಬಿಡೋದು. ಬಿಟ್ಟಾಗ ಹೆಂಗಿರ್ತೈತಿ ನಿನಗೆ ಅನುಭವ ಬರ್ತದೆ. ಬಿಡು ಬಿಡು ಪುರ್ಸೋದ್ರೆ ನಿನಗೆ ಅನುಭವ ಬರ್ತದೆ.
ನಮ್ಮಲ್ಲೇ ಹಿಡ್ಕೊಂಡು ನನ್ನೊಳಗೆ ಹಿಡ್ಕೊಂಡಿವಿ, ಮಂದಿ ಮುಖದಾಗ ಹಿಡ್ಕೊಂಡಿವಿ ನಾನು. ಜಗತ್ ಕರೆ ಅಂತ ನಮ್ಮೊಳಗ ನಾವು ಹಿಡ್ಕೊಂಡಿವಿಲ್ಲ. ನಾವು ಇದನ್ನು ವಿಚಾರ ಮಾಡಿ ಇದನ್ನ ಕೈ ಬಿಟ್ಟಾಗ ನಮಗಿದು ಅನುಭವ ಬರ್ತದೆ, ಅವಾಗ ಹೊಳಿತೈತಿ. ಶನಿವಾದನ ಚಿತ್ರ ಹೆಂಗೆ ಸುಳ್ಳು ಅಂತ ತಿಳ್ಕೊಂಡು ನೋಡ್ತಿರ್ತೇವೆ ನೋಡು, ಹಂಗೆ ಈ ಎಚ್ಚರಿಕೆ ಬಾಳೆನೂ ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಕ್ಕೆ ಕಲಿಬೇಕು. ಹೌದಿಲ್ಲ? ಚಿತ್ರಗಳು ಬರ್ತಾವ ಹೋಗ್ತಾವ, ಪಾಸಿಂಗ್ ಶೋ. ಹೌದಿಲ್ಲ? ಈ ದೃಶ್ಯ ಬಂತು ಹೋದಪ್ಪ, ಇದು ದೃಶ್ಯ ಆತಪ್ಪ, ಇದು. ಹೌದಿಲ್ಲ? ಯಾವ ದೃಶ್ಯಗಳು ಬರ್ತಾವ ನಮ್ಮ ಜೀವನದ ಇದ್ರಾಗ, ನಾಟಕದಾಗ. ಹೌದಿಲ್ಲ? ಅವು ಯಾವ ಉಳಿದಿಲ್ಲಲ್ಲ, ನಾ ಇರುವಂಗೆ ಅದೇ ಇದ್ದೇನೆ. ಇಂಥವು ಬಂದು ಹೋದ, ನಿನ್ನೆ ಹಿಂಗಾತಿ, ಇವತ್ತು ಹಿಂಗಾತಿ, ಮತ್ತೆ ನಾಳೆ ಹಂಗಾತಿ. ಅವು ಉದ್ದುದ್ದು ಉಳಿದು ಇದಕ್ಕಿದ್ದಂಗಿರೋದೇ ಇಲ್ಲಲ್ಲ. ಹಂಗೆ ಹೋಗುವನು ಬದಲಾವಣೆ ಹಾಕುವಂತ. ನೀ ಏನೂ ಆಗಿಲ್ಲ, ನಿನ್ನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ತಿಳಿದ ಮಾರ ಈ ಭೌತಿಕ ಶರೀರದ ಮೇಲಿನ ಮೋಹವನ್ನು ಬಿಟ್ಟಿರ್ತಾನ. ಯಾಕೆ ಅವ ಹೊಳೆದಿರ್ತದೆ, ಇದೆಲ್ಲ ಇವ್ದು ಯಾವುದೂ ನಾನಲ್ಲ, ಇದು ನಾಶ ಆಗುವುದು ಇದಂತ. ವಿಕಾರ ಹೊಂದುವಂತಹ ಶರೀರವನ್ನು ಯಾರು ತಾನಂತ ತಿಳ್ಕೊಂಡಾರ ಅವರೆಲ್ಲ ದಾಟ್ರ. ನಾವು ಕೆಟ್ಟವೂ ಶರೀರದ ಮ್ಯಾಗಿನ ಮೋಹ ಇಟ್ಕೊಂಡು ಕುಂತೀವಲ್ಲ. ಈ ಶರೀರ ಸಂಕಟ ಕೊಡ್ತೈತಿ ಏನು ಸುಖ ಕೊಡ್ತೈತಿ ಅನ್ನೋ ವಿಚಾರ ಹೊಳಿಬೇಕು ನಾವು. ಸಂಕಟ ಕೊಡ್ತೈತಿ ಅನ್ನೋದು ಹೊಳೆದಾಗ ಇದ್ರ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ. ಈ ಸಂಕಟ ಕೊಡ್ತೈತಿ ಅನ್ನೋದು ಹೊಳೆದ್ರೆ ಅದಕ್ಕೆ ಯಾಕೆ ವ್ಯಾಮೋಹ ಮಾಡ್ತೀವಿ ಹಂಗ? ಅದ್ರ ಮ್ಯಾಗ ಯಾಕಪ್ಪ ನಿನಗೆ ವ್ಯಾಮೋಹ? ಬಾಯಿಲೆಲ್ಲ ಹೇಳ್ತೀಯಲ್ಲ, ಅದು ಅನಿತೈತಿ, ದುಃಖ ರೂಪೈತಿ, ಸುಖ ಕೊಡುವುದಿಲ್ಲ ಅಂತ ಬಾಯಿ ಹೇಳ್ತಿ, ಮತ್ತೆ ಯಾಕೆ ಮೋಹ ಮಾಡ್ತೀಯ? ಬಿಡದ್ರ ಮೋಹವನ್ನು ಬಿಟ್ಟಾಗ ನಿನಗೆ ಇದು ಅನುಭವ ಕೊಡ್ತದೆ. ತನ್ನ ನಿಜವನ್ನು ಯಾರು ಪರೀಕ್ಷೆ ಮಾಡಿ ನೋಡ್ಕೊಂಡಾರ ಹೇಳಿ? ಪೂಜಾ ಮಾಡೋರು ಮಾಡ್ಯಾರು, ವ್ಯಾಪಾರ ಮಾಡೋರು ಮಾಡ್ಯಾರು, ಕಲ್ತನ ಮಾಡೋರು ಮಾಡ್ಯಾರು. ಯಾರು ಮಾಡ್ಯಾರ? ತನ್ನ ನಿಜವನ್ನು ನಾವು ಪರೀಕ್ಷೆ ಮಾಡದೇ ಇರುವುದು ಇದು ಮಹಾ ಮೂರ್ಖತನ. ಏನ್ ಮೂರ್ಖರಿಗೆ ಅಷ್ಟು ಹೇಳಿದ್ರು ಮತ್ತು ತನ್ನ ಚಾಳೆ ಬಿಡುದಿಲ್ಲ ಅಂತ. ಕ್ವಾಣನ ಮೈ ಗಂಧ ಬಿಡದಂಗ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಬೆಳೆದರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ. ಕನಸಿನ ಮೇಲಿನ ಮೋಹವನ್ನು ಹೆಂಗೆ ಬಿಟ್ಟಿರ್ತಿ, ಹಂಗೆ ಎಚ್ಚರಿಕೆ ಮೇಲಿನ ಮೋಹವನ್ನು ಬಿಟ್ಟಿರ ಕಲಿ. ಏನ್ ಯಾವನೋ ಒಬ್ಬ ಧೀರ ಇದರಿಂದ ವಿಮುಖ ಆಗಿ ಅಂತರ್ಮುಖವೃತ್ತಿ ಒಳಗೆ ತನ್ನನ್ನು ತಾನು ತಿಳ್ಕೊಂಡು ಉಳ್ಕೊಳ್ಳೋ. ಶಾನೆ ಆಗೇನಂತಿ, ಶಾನೆ ಆದಾವ ಯಾರು? ನೀ ಮಾಡಾವ ಯಾರು, ಹೋಗಾವ ಯಾರು, ತಿನ್ನಾವ ಯಾರು ಅನ್ನೋದನ್ನು ವಿಚಾರ ಮಾಡೀನ. ಈ ಹೆಣಕ್ಕೆ ಎಷ್ಟು ಗಂಧದ ಎಣ್ಣೆ ಹಚ್ಚಿರದ ಗಂಧದಂಗೆ ನಾರ್ತತೇನೆ ಇದು? ಎಷ್ಟು ಶೃಂಗಾರ ಮಾಡಿದ್ರು ಹೊಲಸಾಗೋದು ಬಿಡೋದಿಲ್ಲ. ಹಿಂಗೆ ಜಳಕ ಮಾಡಿ ಅರಿಬಿ ಹುಡುಗರಾಗೆಲ್ಲ ಸೋರ್ತದೆ. ಅದಲ್ಲ ಎಷ್ಟಂತ ಬಾಯಿ ಇದನ್ನು ಸ್ವಚ್ಛ ಮಾಡ್ಕೊಳಕ್ ಆಗುದಿಲ್ಲ. ಬಾಯಿ ಸ್ವಚ್ಛತೆ ಗೌನ, ಅಂತರಂಗ ಸ್ವಚ್ಛ ಮಾಡ್ಕೊಳ್ಳೋದು ಮಹತ್ವದ. ಏನ್ ದೊಡ್ಡ ದೊಡ್ಡ ಮಾತು ಮಾತಾಡೋದು ವೇದಾಂತದ ಮಾತು ಮತ್ತು ಹೀನ ವಿಷಯದಲ್ಲೆಲ್ಲ ತಿಳ್ಬೋದು. ಹದ್ದು ಬೇಕಾದಷ್ಟು ಉನ್ನತ ಮಟ್ಟದಾಗಿ ಹಾರಾಡ್ತೈತೆ ಅಂದ್ರೆ ಎತ್ತರಕ್ಕೆ ಒಳಗ ಅದ್ರ ದೃಷ್ಟಿಯೆಲ್ಲ ಕೊಳಕ್ ಮಾಂಸದ ಕಡೆ. ಹಂಗೆ ನಾವು ಎಲ್ಲ ಹೇಳೋದು ಕೇಳೋದು ಮಾಡ್ತೇವೆ ಅಂದ್ರು ಕೂಡ ನಮ್ಮ ವಿಷಯದ ಕಡೆಗೇನೆ ಐತೆ ಎಲ್ಲ. ಅವು ಸಿಗ್ತಾವೋ ಇಲ್ಲೋ, ಸಿಗ್ಲಿ ಬಿಡ್ಲಿ, ಅವು ಸಿಕ್ಕರೂ ಲಾಭ ಇಲ್ಲ, ಸಿಗ್ಲಿಕ್ಕೂ ಅದರಿಂದ ನಾವು ಹಾನಿನೂ ಇಲ್ಲ. ಏ
ಮಾನವ ವಿಚಾರವಂತ ಪ್ರಾಣಿ ಅಂತಾನೆ. ಆದರೂ ಸುದ್ದ ಅಜ್ಞಾನದೊಳಗೆ ಬಿದ್ದ ತೊಳತಾನೆ. ನಿಜವಾದ ಇರು ಅಭಾನದ ಅಂದ್ರೆ ತೋರುದಲ್ಲ. ಏನು ಇದು ಮುಸುಕು ಆವರಣ, ಅಜ್ಞಾನನ ಇದು ನಿನಗೆ ಕಾಣದಂಗಾಗಿತ್ತು, ನಿನ್ನನ್ನು ನೀನು ತಿಳ್ಕೊಳ್ಳೋದು. ಇದನ್ನು ಅಜ್ಞಾನವನ್ನು ಸರಿಸಿದ. ಆರಾಮ ಕಣ್ಣಿಗೆ ಕಾಣಿಸುವ ವಸ್ತು ಅಲ್ಲದು. ಕಾಣಿಸೋದು ಕಣ್ಣಿಗೆ ಕಾಣಿಸ್ತೈತಿ, ಇಂದ್ರಿಯಗಳಿಗೆ ಗೋಚರ ಆಗುವುದು ಅಲ್ಲದು, ಅನುಭವ ಗೋಚರದು. ಇದ್ದ ವಸ್ತು ಅದು ಕಾಣೋದಿಲ್ಲ. ಇಲ್ಲದ ವಸ್ತು ತೋರ್ತೈತಿ, ಇದ್ದಂಗೆನ ತೋರ್ತೈತಿ. ತಾ ಇದ್ದ ಇಲ್ಲ ಅನ್ನೋದನ್ನ ಆವರಣ. ತಂದೆ ತನಗೆ ಗೊತ್ತಿಲ್ಲ, ತಾ ಅದಾನ ತಿಳ್ಕೊಳಕ್ ತನ್ನ ಆವರಣ ಮುಸುಕ ಅಜ್ಞಾನ. ಅಮ್ಮಿನ ಗುಣಧರ್ಮಗಳನ್ನ ತನ್ನ ಮ್ಯಾಗ ಆರೋಪ ಮಾಡ್ಕೊಂಡ, ತನ್ನ ಗುಣಧರ್ಮಗಳನ್ನ ಅಮ್ಮಿನ ಮ್ಯಾಗ ಅದು ಆರೋಪ ಮಾಡ್ಕೊಂಡ್ಕೊಂತ. ಇದಕ್ಕೆ ನಮಗೆ ಇದು ಗಟ್ಟಿಯಾಗೈತಿ. ನಮಗಿದು ನಾನು ಯಾರು, ನಾನಲ್ಲದ್ದು ಯಾವುದು ಅನ್ನೋದು ವಿಂಗಡಿಸಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಆತ್ಮ ಮತ್ತು ಅಹಂಕೃತಿಗಳ ವಿವರಣೆ ಮಾಡ್ಕೊಂತ ಇರ್ಬೇಕು. ನಾನು ಜೀವದಿನಿ, ನಾನು ಬದ್ಧದಿನಿ ಅಂತ ತಿಳ್ಕೋದಿನ ವಿಕ್ಷೇಪ. ದುಃಖ ಯಾಕಾಗೈತೆ ಅಂದ್ರೆ ದೇಹ ನಾನನ್ನು ತಪ್ಪು ತಿಳುವಳಿ. ನಾ ಏನದೇನು ಅದನ್ನು ಬಿಟ್ಟೇನೆ, ಅಲ್ಲದನ್ನು ನಾನು ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಏನು ಆತ್ಮ ಮತ್ತು ಅಹಂಕಾರಗಳ ವಿವರಣೆ ಮಾಡುತ್ತಾನೆ. ಆತ್ಮ ಅಂದ್ರೆ ನಾನು, ಅಲ್ಲದನ್ನು ನಾನು ತಿಳ್ಕೊಂಡದ್ದು. ಅಹಂಕಾರ ಅಂದ್ರೆ ನಾನು ಅನ್ನೋದು ಇದು ನಾನಲ್ಲ. ನಿಜವಾದ ನಾನು ಯಾರು, ನಾನು ಅಲ್ಲದ್ದು ಯಾರು ಅಂತ. ಇದು ಆತ್ಮ ಮತ್ತು ಅಹಂಕಾರಗಳ ವಿವರಣೆ. ನಡಬರ್ಕ ಬಂದದ್ದು ನಾನು ನಂದು ಅಂತೇನೆ. ಇದು ಬರೋಕ್ಕಿಂತ ಮೊದಲು ಎದಕ್ಕೆ ನಾನು ಅಂತಿದ್ ನೀನು? ಇದ್ದಿನ ಇಲ್ಲ ನೀ ಮೊದಲ ಶರೀರ ಬಂದ ಮ್ಯಾಗ ಬಂದೇವ. ಶರೀರ ಹುಟ್ಟಿದ ಮ್ಯಾಗ ನೀ ಹುಟ್ಟಿದ್ದೇನೆ, ಶರೀರ ಸತ್ತ ಮ್ಯಾಗ ನೀ ಸಾಯ. ಶರೀರ ಇದ್ರು ಇಲ್ಲಂದ್ರೂ ಐತೆ ಅದು ನೀನು ನಾನು ಅನ್ನೋದು. ಈ ನಾನು ಅನ್ನೋದು ಏನೈತಲ್ಲ, ಇದು ಮೊದಲಿಗೆ ಐತಿ. ಹಿಂದಗಡೆ ಅದನ್ನ ಇನ್ನೊಬ್ಬರು ಇಟ್ಟು ಹೆಸರು ಜೋಡಿಸ್ತೇವೆ ಅದಕ್ಕೆ. ನಾನು ಇಂಥವಳು, ನಾನು ಇಂಥವನು, ಉಪಾಧಿ, ಶರೀರ, ನಾಮ ರೂಪ ಜೋಡಿಸ್ತೇವೆ. ನಾಮರೂಪ ಬರೋದಕ್ಕಿಂತ ತೋರಿಕೆ ಒಳಗೆ ಹೋಗಿ ಈ ಭಾವ ಬರೋಕ್ಕಿಂತ ಮೊದಲು ನಾನು ಅನ್ನೋದು ಐತಿಲ್ಲ. ಭಾವದ ಹೃದಯದ ಮುನ್ನವೇ ನಾನು. ಭಾವ ಬರೋಕ್ಕಿಂತ ಮೊದಲು ಇದ್ದವನು, ಭಾವ ಇದ್ದಾಗೂ ಇದ್ದಾವ, ಭಾವ ಅಡಗಿದಾಗೂ ನಾ ಇದ್ದಾವ. ಈ ನಾನು ಅನ್ನೋದು ಅದು ಹೆಣ್ಣೈತಿ ಗಂಡೈತಿ. ಅಲ್ಲಿ ಭೇದ ಎಲ್ಲೈತಿ ನಾನುವಿನಲ್ಲಿ, ಎಲ್ಲರಲ್ಲಿ ಅದು ಒಂದೈತಿ. ಅದಕ್ಕೆ ಒಂದ ಏಕಂ ಅಂತ ಅದಕ್ಕೆ ಅಂದ. ನಿತ್ಯವಾದದ್ದು ಯಾವುದೈತಿ ಅದು ಒಂದೇ ಐತಿ. ಆತ್ಮ ಅಂದ್ರೆ ತಾನು ಸಂಸ್ಕೃತದೊಳಗೆ, ಅಹಂಕಾರ ತಾನಲ್ಲದ್ದು, ತಾನು ಯಾರು, ತಾನಲ್ಲದ್ದು ಯಾವುದು. ಇದನ್ನ ವಿಂಗಡಿಸಿ ತಿಳ್ಕೋಬೇಕಾಗಿತ್ತು. ಅರುವ ನಾನು, ಅರಿವಿಸಿಕೊಳ್ಳುವಂಥದ್ದು ನಾನಲ್ಲ, ಅದು ಜಡವಾದದ್ದು. ಅದಕ್ಕೆ ಜಡಭಾವ ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲದನ್ನು ಕೈ ಬಿಡೋದು. ಇಂದ್ರಿಯಗಳಿಗೆ ಅಗೋಚರವಾದಂತಹದ್ದು ಇದು ಆನಂದದ ಅನುಭೂತಿ. ಇಂದ್ರಿಯಗಳಿಗೆ ಗೋಚರ ಆಗೋದ್ರೆ ಹುಡುಕಿರಿ ಸಿಗಬೇಕು. ಅಮ್ಮಿನ ಗುಣಧರ್ಮಗಳನ್ನು ತನ್ನೊಳಗೆ ಆರೋಪ ಮಾಡ್ಕೊಂಡು ಕೂತಾನೆ. ನಾನು ಜೀವದೇನಿ, ನಾನು ಬದ್ಧದೇನೆ ಅಂತ ತಿಳ್ಕೊಳ್ಳೋದನ್ನ ವಿಕ್ಷೇಪ. ಶ್ರುತಿ ಗುರುಗಳಲ್ಲಿ ನಂಬಿಕೆಯಿಂದ ನಾ ಏನದೇನೇನು ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ಈ ದುಃಖದಿಂದ ನಿನಗೆ ಬಿಡುಗಡೆ. ಈಗ ಪರೋಕ್ಷ ಜ್ಞಾನ ಆಯ್ತು. ಗುರುವಿನ ಮುಖಾಂತರ ಅದನ್ನ ನಂಬಿಕೆಯಿಂದ ಏನು ಕೇಳಿ ತಿಳ್ಕೊತೀವಲ್ಲ, ಇದು ಪರೋಕ್ಷ ಜ್ಞಾನ. ಒಳಗ ಅಂತರ್ಮುಖವಾಗಿ ಅದನ್ನು ನಾವು ನೋಡ್ಕೊಂಡಾಗ ಅದು ಪರೋಕ್ಷ ಆಗ್ತದೆ. ಗುರುವಿನಿಂದ ಕಲ್ಯಾಣ ಆತ ಅನ್ನೋದು ಗೊತ್ತಿದ್ದು ಮತ್ತು ಮನೆಯವರು ನಂಬಿ ಸಂಕಟದಾಗ ಬಿದ್ದು ಒಳ್ಳೆಯಾಡುದು. ನಂಬಿದಾಗ ಏನಾಯ್ತು, ಮನೆಯವರನ್ನ ನಮ್ಮವ್ರನ್ನ ಅವ್ರು ನಂಬ್ಕೊಂಡು ಕೂತಿ.
ಎಲ್ಲರೂ ತಮ್ಮ ತಮ್ಮ ಸುಖಕ್ಕೆ ಕೂಡಿದವ್ರು ಇವರೆಲ್ಲ ತುಡುಗರ ಮೇಳ ಇದು. ಆಪ್ತರನ್ನವರೆಲ್ಲ ನಮ್ಮವ್ರ ಅಂತಾನೆ ತಿಳ್ಕೊಂಡೆ ತುಡುಗರು ಅವ್ರು. ಏನ್ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ ಅದು. ಅವ್ರನ್ನೆಲ್ಲ ನಚ್ಚಬೇಡ. ಮಕ್ಕಳದಾರನ್ನು ಸುಧಾ ಅವರು ತಮಗೆ ನೀನು ಎಲ್ಲಿ ತನಕ ಅವ್ರ ಅನುಕೂಲ ಇದೆ, ಎಲ್ಲಿ ತಂದಿ ಎಲ್ಲಿ ತಾಯಿ ಹೋಗುತ್ತ ಒಳ್ಳೆ ನೋಡಿಲ್ಲ. ಹೌದಿಲ್ಲ? ನಮಗೆ ಹೊಟ್ಟೈತಿ, ನಿನ್ನೆಲ್ಲಿ ನೋಡಕ್ ಹೋಗೋಣ ನೋಡು. ಯಾರು ಎಲ್ಲಿ ಸಂಬಂಧ? ಏನ್ ಮೊದಲೇ ನಮ್ಮ ಕೆಲಸ ಮಾಡ್ಕೊಬೇಕು. ಶರೀರ ಗಟ್ಟಿದ್ದಾಗ ಮುಪ್ಪಿನಿಂದ ಪಳಿಯದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕೋಲು ಹಿಡಿಯುವ ಮುನ್ನ ಯಾಕ್ರಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನು. ನನ್ನನ್ನು ನಾ ತಿಳ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಇದನ್ನ ಮಾಡ್ಕೋರು ನೀವು. ಎಲ್ಲ ಕತಿ ಮುಗಿದಿಂದ ಮಾಡ್ಕೊಳಕ್ ಆಗುದಿಲ್ಲ. ಈಗಂತ ಇದು ವಯಸ್ಸಾದ್ಮೇಲೆ ಮಾಡ್ಕೊ. ವಯಸ್ಸಾದ್ಮ್ಯಾಗ ನಿನ್ನ ಮನಸ್ಸು ಕುಂಡ್ರಾಕ್ ಆಗುದಿಲ್ಲ. ಮನಸ್ಸು ನಿಂದ್ರೆ ಚಂಚಲ ಆಕೈತಿ. ಮನಸ್ಸು ದಕ್ಕನ ಬಂದು ನಿಂದಿರ್ತೈತಿ. ಮಾಡಿದ್ದೆಲ್ಲ ಜೀವನ ಪರ್ಯಂತ ಎಲ್ಲಿ ನಿನ್ನ ಧ್ಯಾನ ಹತ್ಬೇಕು, ಎಲ್ಲಿ ವಯಸ್ಸಾದ್ಮೇಲೆ ಗೊತ್ತ. ಒಂದು ಪಿರಿಯಡ್ ಇರ್ತೈತೆ. ಅದು ಆ ಪಿರಿಯಡ್ ಮುಗಿತಂದ್ರ ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಕ್ಕೀತೆ ಅಂದಾರಿಲ್ಲ. ಹೌದಲ್ಲ? ಅವಾಗ ಇದ್ದ ಬಿರುಸಾತೆ ಅಂದ್ರೆ ಏನಾತಾಗಿಂದ ಏನ್ ಮಾಡಿದ್ರು ಕೆಲಸ ಏನ್ ಚಾಳಿ ಬಿದ್ದು ಬಿಟ್ರೆ ದಿನ ಕೇಳ್ತೇವೆ ಚೆಂಡ ಹಾಕ್ತೇವೆ. ಮತ್ತು ಮೊದಲಿನ ಚಾ ಒಂದು ಈಟರ ಅದು ಬದಲಾವಣೆ ಆಗಿಲ್ಲ. ಆಗ್ಯದನ್ನು ನೋಡ್ಕೋಬೇಕು. ನಮಗ ನೋಡ್ಕೋಬೇಕು. ಯಾವ ಚಟ ಕಡಿಮೆ ಆಗ್ಯಾವ. ನಮ್ಮ ಒಂದರ ಕಡಿಮೆ ಆಗೈತೆ. ಎಲ್ಲ ತಿನ್ನೋದು ಉಣ್ಣೋದು ಮೋಜು ನೋಡು ಎಲ್ಲ ಇರುವಂಗದ. ಒಂದು ಕಡಿಮೆ ಆಗಿಲ್ಲ. ಎಲ್ಲ ಇರ್ಲಿ ಅಂತ ಹೌದಿಲ್ಲ? ಬೇಡಪ್ಪ ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಮಾಡ್ಕೊಂಡು ಅಟ ಕಡಿಮೆ ಮಾಡ್ಕೊಂತ ಇದ್ರ ಕಡೆ ಲಕ್ ಕೊಡು. ನಿನ್ನ ಇದ್ರ ಮ್ಯಾಗಿನ ಆಸಕ್ತಿ ಮೆಲ್ಲನೆ ಒಳಸರಿ ಇರ್ತಾವ. ಒಮ್ಗಿಲೆ ಬಿಡಾಕಾಗ್ಲಿಕ್ಕೂ ಸ್ವಲ್ಪ ಅದ್ರಲ್ಲಿ ಬಿಡೋದು ಅಂದಾಗ ನಿನಗೆ ನಾನು ಹೋಗ್ಬೇಕು. ಪೂರ್ಣ ಬಿಡಾಕ್ ಬರ್ತೈತಿ. ಅಟ ಬಿಡಾಕ್ ಬಂತಂದ್ರೆ ಪೂರ್ಣ ಬಿಡಾಕ್ ಬರ್ತೈತಿ. ಪತ್ರಿಕೆ ಕೊಟ್ಟದ್ ನಾವು ಹಾಕಿ ಇದಾಗಿ